ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಚಾರ ಇದು ಇಂದು ನಿನ್ನೆಯದಲ್ಲ. ಕಳೆದ 6 ತಿಂಗಳ ಹಿಂದೆ ಪ್ರಜ್ವಲ್ ರೇವಣ್ಣ ಸ್ಟೇ ತೆಗೆದುಕೊಂಡಿದ್ದರು. ಇದು ಹೊಸದೇನೂ ಅಲ್ಲ, ಹಳೆಯದು. ಆದರೆ ಕಂಟೆಂಟ್ ಬಗ್ಗೆ ಗೊತ್ತು ಇರಲಿಲ್ಲ ಎಂದು ಸಹಕಾರ ಸಚಿವರಾಗಿರುವಂಥ KN ರಾಜಣ್ಣ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಸ್ಟೇ ತೆಗೆದುಕೊಂಡಾಗ ಸಂಶಯ ಇತ್ತು. ಆಗ ಗೊತ್ತಾಗದಾಗ ಯಾರೂ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ. ಈಗ ಪೆನ್ಡ್ರೈವ್ ವಿಚಾರ ಗೊತ್ತಾಗಿದೆ ಎಂದರು. ಅಸಹಾಯಕ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆ. ಇದನ್ನು ನಾನು ಖಂಡಿಸುತ್ತೇನೆ ಎಂದು ಸಚಿವ KN ರಾಜಣ್ಣ ಅವರು ತಿಳಿಸಿದರು. ಅದು ನಿನ್ನೆ ಮೊನ್ನೆದು ಅಂತ ಏನಲ್ಲ, ಸುಮಾರು 6-7 ತಿಂಗಳು ಮುಂಚೆನೇ ಪ್ರಜ್ವಲ್ ರೇವಣ್ಣ ಒಂದು ಸಿವಿಲ್ ಕೋರ್ಟಲ್ಲಿ ಬ್ಯಾಂಗ್ಳೂರಿನಲ್ಲಿ ಅವರು ಸ್ಟೇ ತೊಗೊಂಡಿದ್ದಾರೆ. ಅದು ಮೊದಲೇ ಇದ್ದಂಥದ್ದು, ಅದೇನು ಹೊಸದು ಅಂತ ಹೇಳಿ. ಬಟ್ ಅದ್ರ ಕಂಟೆಂಟ್ಸ್ ಏನಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಕಂಟೆಂಟ್ಸ್ ಈಗ ಮಾಧ್ಯಮದಲ್ಲಿ ನಾವು ನೋಡಿ ತಿಳ್ಕೊಂಡಂಥದ್ದು. ಆದರೆ ಮೊದಲು ಅವರು ಅಲ್ಲಿ ಸ್ಟೇ ತೆಗೆದುಕೊಂಡಂಥ ಹಂತದಲ್ಲಿ ಏನೋ ಸ್ವಲ್ಪ ಸಂಶಯ ಇತ್ತು. ಸ್ಟೇ ತೊಗೋಬೇಕು ಅಂತ ಸುಮ್ಮನೆ ಯಾರು ತೊಗೊಳಕ್ಕೆ ಹೋಗಲ್ವಲ್ಲ, ಏನೋ ಅಶ್ಲೀಲವಾಗಿರ್ತಕ್ಕಂಥದ್ದು ಇರಬಹುದೇನೋ ಅಂತ ಹೇಳಿ ನಾವು ಎಲ್ಲ ಭಾವನೆ ಮಾಡಿಕೊಂಡಿದ್ದು. ಆದರೆ ಇದನ್ನು ಯಾರೂ ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಇದನ್ನು ಯಾವಾಗ ಅಶ್ಲೀಲವಾಗಿರ್ತಕ್ಕಂಥ ವಿಡಿಯೋ ಕ್ಲಿಪ್ಪಿಂಗ್ಸ್ ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ವು, ಆಗ ಎಲ್ಲ ಜನರು ಕೂಡ ಅದ್ರ ಬಗ್ಗೆ ಈ ರೀತಿಯ ಕೃತ್ಯ ನಡೆದಿದೆಯೋ ನಡೆದಿಲ್ವೋ ಅದು ಬೇರೆ ವಿಚಾರ. ಆದರೆ ಅದನ್ನು ತನಿಖೆಯಲ್ಲಿ ಹೊರ ಬರ್ತದೆ. ಆದರೆ ಈ ರೀತಿಯ ಮಹಿಳೆಯರ ಮೇಲೆ ಅವರ ಒಂದು ಅಸಹಾಯಕತೆಯನ್ನು ದುರ್ಬಳಕೆ ಮಾಡಿಕೊಂಡಂಥದ್ದು ಖಂಡನೀಯ ಅಂತೇಳಿ ಪ್ರತಿಯೊಬ್ಬ ಸಮಾಜದ ನಾಗರಿಕರು ಕೂಡ ಅದನ್ನು ಖಂಡನೆ ಮಾಡ್ತಾರೆ ಅಂತೇಳಿ ನಾನು ಭಾವಿಸಿದ್ದೇನೆ, ನಾನು ಕೂಡ ಖಂಡಿಸಿದ್ದೇನೆ. ಇದೇ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿರೋ ಬಗ್ಗೆ ಸಚಿವರು ಪ್ರತಿಕ್ರಿಯೆ ನೀಡಿ, ಯಾರು ತಪ್ಪು ಮಾಡುತ್ತಾರೆ ಅವರು ಬಹಳ ಬುದ್ಧಿವಂತರು ಇರುತ್ತಾರೆ. ಭೂಮಿ ಮೇಲೆ ಇರಬೇಕಲ್ವಾ, ಎಂತೆಂಥವರನ್ನೇ ದೇಶಕ್ಕೆ ಕರೆತಂದು ಶಿಕ್ಷೆ ಪಡಿಸಿದ್ದೇವೆ. ಇದು ಯಾವ ದೊಡ್ಡ ವಿಷಯ ಅಲ್ಲ. ನಮ್ಮ ಪೊಲೀಸರು ಸಶಕ್ತರಾಗಿದ್ದಾರೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದರು. ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ ಅಮಿತ್ ಶಾ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಸಚಿವ ರಾಜಣ್ಣ ಅವರು, ಇನ್ನು ಅಮಿತ್ ಶಾ ಅವರು ಅವರನ್ನು NDA ಗ್ರೂಪ್ದಿಂದ ತೆಗೆಯಬೇಕು ಎಂದು ಅವರು ಒತ್ತಾಯಿಸಿದರು. ಯಾರೆಲ್ಲ ತಪ್ಪುಗಳು ಮಾಡ್ತಾರೆ ಅವರು ಭಾಳ ಬುದ್ಧಿವಂತ, ಗೊತ್ತಾಯ್ತಾ? ಅದರಿಂದ ಅವರು ನಿರೀಕ್ಷೆ ಮಾಡಿರ್ಬೋದು, ಅಥವಾ ಅವರು ಏನೋ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರ್ಬೋದು. ಆಯಿತು, ಅವ್ರು ಪ್ರಪಂಚದಲ್ಲಿ ಭೂಮಿ ಮೇಲೆ ಇರಬೇಕಲ್ಲ ಎಲ್ಲಿದ್ರೂ ಕೂಡ. ಮತ್ತು ಎಂತೆಂಥವ್ರನ್ನೋ ನಮ್ಮ ದೇಶಕ್ಕೆ ನಾವು ತೆಗೆದುಕೊಂಡ್ಬಂದು ಅವ್ರನ್ನ ಶಿಕ್ಷೆಗೆ ಗುರುಪಡಿಸಿದ್ದೀವಿ. ಇದು ಯಾವ ದೊಡ್ಡ ಇದು? ಎಲ್ಲೇ ಇರಲಿ ನಮ್ಮ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಸಶಕ್ತರಿದ್ದಾರೆ. ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಕೂಡ ನಾವು ಅವರನ್ನು ಕಾನೂನಿನ ಪ್ರಕ್ರಿಯೆಗೆ ಒಳಗೊಳ್ಳುವ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೀವಿ. ಅಲ್ಲ, ಪಾಪ ಅಮಿತ್ ಶಾ ಅವರು ಹೇಳಿದ್ದಾರೆ. ಮೊದಲು ಅಮಿತ್ ಶಾ ಅವರು ಅವರನ್ನು ಅವರ NDA ಗ್ರೂಪಿಂದ ತೆಗಿಬೇಕು. ಅವ್ರನ್ನ ಬರೀ ಇವರು ಜನತಾದಳದಲ್ಲಿ ಅವ್ರನ್ನ ಬರೀ ಸಸ್ಪೆಂಡ್ ಮಾಡೋದಲ್ಲ. NDA ಗ್ರೂಪ್ ಇವರೆಲ್ಲ ಮಾತೆದಿರು ಭಾರತ್ ಮಾತಾ ಜೈ ಅಂತ ಪ್ರಾರಂಭ ಮಾಡ್ತಾರೆ. ನಾವೆಲ್ಲ ಹೆಣ್ಮಕ್ಳುಗಳಿಗೆ ಗೌರವ ಕಾಪಾಡ್ತೀವಿ ಅಂತಂದರೆ ಅವರೇ ಕಾಪಾಡೋದಿಲ್ಲ, ಅವ್ರಿಗಿಂತ ಜಾಸ್ತಿ ನಮ್ಮ ಪಕ್ಷ ಕಾಪಾಡುತ್ತೆ, ಗೊತ್ತಾಯ್ತಾ? ಆದರೆ ಅವರು ಹೇಳಿಕೆಗಳು ಹೇಳ್ತಿರ್ತಾರೆ. ಹೇಳಿ ಸಂತೋಷ, ಅವರು ಕಾಪಾಡ್ತಾರೆ, ಅದನ್ನು ನಾವು ನಂಬ್ತೇವೆ. ಆದರೆ ಆ ರೀತಿ ಅವ್ರು ಹೇಳ್ಬೇಕಾದ್ರೆ ಅವ್ರ ಬದ್ಧತೆ ತೋರಿಸ್ಬೇಕಲ್ಲ. ಆ ಬದ್ಧತೆ ತೋರಿಸ್ಬೇಕು ಅಂದರೆ NDAಯಿಂದ ತೆಗಿಬೇಕು ಅವ್ರನ್ನ. ಇನ್ನು ಸ್ಟಿಲ್ ಈಸ್ ಅನ್ MP ಇನ್ NDA. ಯಾರು? ಪ್ರಜ್ವಲ್ ರೇವಣ್ಣ ಅನ್ನೋರು ಸ್ಟಿಲ್ ಈಸ್ ಅನ್ MP ಆಫ್ ದೇರ್ NDA ಗ್ರೂಪ್. ಅವ್ರನ್ನ ತೆಗಿಲಿ. ಅವ್ರನ್ನಲ್ಲಿ ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್ಗೆ ಹೇಳ್ಬಿಡೋದಲ್ಲ, ಕೃತಿನಲ್ಲೂ ಆಗಬೇಕಲ್ಲ. ಹೇಳಿಕೆಗಳು ಕೃತಿಯಾಗೂ ಕೂಡ ಪರಿಗಣಿಸ್ಬೇಕಲ್ಲ. ಆದ್ದರಿಂದ ಅದನ್ನೆಲ್ಲ ನೋಡ್ತಾರೆ ಜನ. ವಿಶ್ವಾಸ ಇದೆ ನಮಗೆ. ಇವನ್ನೆಲ್ಲ ನೋಡಿದಾಗ ನಮ್ಮ ಕಡೆ ಹೆಚ್ಚು ಒಲವನ್ನು ಜನರಿಂದ ಬರುತ್ತೆ ಅಂತೇಳಿ ನಾವು ನಿರೀಕ್ಷೆ ಮಾಡಿದ್ದೇವೆ.